ಜನವರಿ 31ಕ್ಕೆ ಜಯದೇವ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವಧಿ ಪೂರ್ಣಗೊಳ್ಳುತ್ತೆ. ಜಯದೇವ ನಿರ್ದೇಶಕರ ಹುದ್ದೆಗೆ ಸರ್ಕಾರ ಈಗಾಗಲೇ ಅರ್ಜಿಯನ್ನ ಆಹ್ವಾನಿಸಿದೆ. ಸರ್ಕಾರದ ಈ ನಡೆಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನನ್ನ ಅಭಿಪ್ರಾಯವನ್ನೇ ಕೇಳಿಲ್ಲ. ಹೊಸ ನಿರ್ದೇಶಕರ ನೇಮಕದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿದೆ. ನಿವೃತ್ತಿಗೆ ಈ ಮೂಲಕ ತೀವ್ರ ಅಸಮಾಧಾನವನ್ನ ಡಾಕ್ಟರ್ ಮಂಜುನಾಥ್ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆ ಏಪ್ರಿಲ್ಗೆ ಉದ್ಘಾಟನೆ ಆಗಬೇಕು. ಕಲಬುರಗಿ ಜಯದೇವ ಉದ್ಘಾಟನೆ ಮಾಡಬೇಕು ಅನ್ನೋದು ನನ್ನ ಆಸೆ. ನನ್ನನ್ನು ಮುಂದುವರಿಸುವಂತೆ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡಲ್ಲ. ನಿರ್ದೇಶಕರಾಗಿ ಮುಂದುವರಿಸಿ ಅಂತ ಕೇಳೋದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡಲ್ಲ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಮಂಜುನಾಥ್ ಅಭಿಪ್ರಾಯವನ್ನ ಪಡೆಯದೆ ಹೊಸ ನಿರ್ದೇಶಕರ ನೇಮಕಕ್ಕೆ ಸರ್ಕಾರ ತಯಾರಿ ನಡೆಸಿದೆ. ಅರ್ಜಿಯನ್ನು ಕೂಡ ಆಹ್ವಾನಿಸಿದೆ ಸರ್ಕಾರದ ನಡೆಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವಧಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನನ್ನ ನಿರ್ದೇಶಕರ ಆಗಿ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಅವಧಿ ಇದೇ ತಿಂಗಳು 31ನೇ ತಾರೀಕು ಅಂತ್ಯಗೊಳ್ಳಲಿದೆ. ಸೊ ಈ ಕಳೆದ 15-16 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಮ್ಮ ಅವಧಿಯಲ್ಲಿ 500ರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಹಾಸಿಗೆಯ ಸಾಮರ್ಥ್ಯ 300 ಹಾಸಿಗೆ ಸಾಮರ್ಥ್ಯ ಇತ್ತು. ನಾನು ಅವಧಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನನ್ನ ನಿರ್ದೇಶಕರ ಆಗಿ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಅವಧಿ ಇದೇ ತಿಂಗಳು 31ನೇ ತಾರೀಕು ಅಂತ್ಯಗೊಳ್ಳಲಿದೆ. ಸೊ ಈ ಕಳೆದ 15-16 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಮ್ಮ ಅವಧಿಯಲ್ಲಿ 500ರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಹಾಸಿಗೆಯ ಸಾಮರ್ಥ್ಯ 300 ಹಾಸಿಗೆ ಸಾಮರ್ಥ್ಯ ಇತ್ತು. ನಾನು ಅವಧಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈಗ ಸರ್ಕಾರ ಒಂದು ಮಾತನ್ನು ಕೂಡ ಹೇಳದೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇಂಥದ್ದೊಂದು ಹೆಜ್ಜೆ ಇಟ್ಟಿರೋದು, ಅದ್ರ ಬಗ್ಗೆ ಜಯದೇವ ನಿರ್ದೇಶಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರದಿಂದ ಇದ್ರ ಬಗ್ಗೆ ಏನಾದರೂ ರಿಯಾಕ್ಷನ್ ಸಿಗ್ತಾ ಇದೆಯಾ? ಶ್ವೇತಾ, ಹೌದು. ಅಂದ್ರೆ ಸುಮಾರು 35 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ, ಅದರಲ್ಲೂ 16 ವರ್ಷಗಳಿಂದ ನಿರ್ದೇಶಕರಾಗಿ ಜಯದೇವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಅವಧಿ ಇದೇ ತಿಂಗಳು 31ಕ್ಕೆ ಕೊನೆಗೊಳ್ಳುತ್ತೆ. ಕಳೆದ ಬಾರಿಯೇ ಕೊನೆಗೊಳ್ಳುತ್ತು. ಆ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ವಿರೋಧ ವ್ಯಕ್ತ ಆಗಿತ್ತು. ಅಂದ್ರೆ ಅವರು ಕಂಟಿನ್ಯೂ ಆಗ್ಬೇಕು ಅಂತ ಆಗಿತ್ತು. ಹಾಗಾಗಿ ಮತ್ತೆ ಮುಂದುವರಿಸಲಾಗಿತ್ತು. ಆದ್ರೆ ಈಗ ಮತ್ತೆ ಅವರ ಅವಧಿ ಮುಕ್ತಾಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಅವ್ರನ್ನ ಉಳಿಸ್ಕೊಳ್ಳುವಂತಂದ್ರೆ ಹುದ್ದೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕೇಳ್ಕೊಂಡಿಲ್ಲ. ಯಾಕಂತಂದ್ರೆ ಈಗಾಗಲೇ ಸಿಎನ್ ಮಂಜುನಾಥ್ ಅವರು ಕೂಡ ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಕೇವಲ 300 ಹಾಸಿಗೆ ಇದ್ದಂತಹ ಆಸ್ಪತ್ರೆಯನ್ನ ಇವತ್ತು 2,000 ಹಾಸಿಗೆ ಇದೆ. ಎಲ್ಲಾ ರೀತಿಯ ಸೌಲಭ್ಯಗಳಿದಾವೆ. ಬಡ ಜನರಿಗೆ ಎಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಚಿಕಿತ್ಸೆ ಸಿಗುವಂತದ್ದು, ಇವೆಲ್ಲದಕ್ಕೂ ಕೂಡ ಕಾರಣಕರ್ತರಾದಂಥವರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಇಡೀ ಎಲ್ಲಾ ಕಡೆಯಲ್ಲೂ ಕೂಡ ಇದು ಗೊತ್ತಿರುವಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಕೆಲಸವನ್ನ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆ ಬೆಳೆಯೋದಿಕ್ಕೆ ಕಾರಣಕರ್ತರಾದಂತಹ ಜಯದೇವ ಡಾಕ್ಟರ್ ಸಿಎನ್ ಮಂಜುನಾಥ್ ಅವ್ರನ್ನ ಈಗ ಕಂಟಿನ್ಯೂ ಮಾಡೋದಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಒಂದು ಮಾತು ಕೂಡ ಕೇಳಲಿಲ್ಲ ಅನ್ನುವಂಥದ್ದು ಇವರಿಗೆ ಬೇಸರ ಆಗಿರುವಂತದ್ದು. ಯಾಕಂತಂದ್ರೆ ಒಂದು ಮಾತು ಸರ್ಕಾರದಿಂದಲೂ ಕೂಡ ಕೇಳಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಇನ್ನೇನು ಕೆಲವು ಕೆಲಸಗಳಂದ್ರೆ ಸಣ್ಣ ಪುಟ್ಟ ಕೆಲಸ ಮಾತ್ರ ಬಾಕಿ ಇದೆ. ಇದು ಏಪ್ರಿಲ್ ಕೊನೆಯಲ್ಲಿ ಈ ಕೆಲಸ ಪೂರ್ತಿ ಆಗುತ್ತೆ. ಅದಾದ ಬಳಿಕ ಉದ್ಘಾಟನೆ ಕೂಡ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕೂಡ ಮಂಜುನಾಥ್ ಅವರಿಗೆ ಒಂದು ಕನಸಿದ್ದಂಥದ್ದು. ಅದನ್ನ ಈಗಾಗಲೇ ಸಾಕಾರಗೊಳ್ತಾ ಇದೆ. ಹಾಗಾಗಿ ಅದನ್ನ ಇನೋಗ್ರೇಷನ್ ಕೂಡ ಮಾಡಬೇಕು ಅನ್ನುವಂತಹ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು ಮಂಜುನಾಥ್ ಅವರು. ಆದ್ರೆ ಈಗ ಅದು ಇನ್ನೇನು ಕೆಲವೇ 3 ತಿಂಗಳಲ್ಲಿ ಅದು ಕೂಡ ಆಗುತ್ತೆ. ಹಾಗಾಗಿ ಆ ಉದ್ಘಾಟನೆ ನಾನು ಮಾಡಬೇಕಿತ್ತು. ಅದನ್ನು ಕೂಡ ನನ್ನ ಜೊತೆಗೆ ಅದ್ರ ಬಗ್ಗೆಯೂ ಕೂಡ ಮಾತಾಡಿಲ್ಲ. ಆದ್ರೆ ಈಗಾಗಲೇ ಸರ್ಕಾರ ತನ್ನ ಜೊತೆಗೆ ಯಾವುದೇ ರೀತಿಯ ಮಾತುಕತೆಯನ್ನ ನಡೆಸದೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು. ನಿರ್ದೇಶಕರ ಹುದ್ದೆ ಖಾಲಿ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂತದ್ದು. ಹೀಗಾಗಿ ಜಯದೇವ ಮಂಜುನಾಥ್ ಈಗಾಗಲೇ ಒಂದು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಸರ್ಕಾರ ನಂತರ ಯಾವುದೇ ರೀತಿಯಲ್ಲಿ ಮಾತಾಡಿಲ್ಲ ಅನ್ನುವಂತಹ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಮತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.